ಕಾಂಗ್ರೆಸ್ನೊಳಗೆ ದಿನಕ್ಕೊಂದು ಬೆಳವಣಿಗೆ, ನಾಯಕರ ಕ್ಷಣಕ್ಕೊಂದು ಆಟ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದ ಸಿಎಂ ಬಣಕ್ಕೆ ದೆಹಲಿಯಿಂದಲೇ ಡಿಕೆ ಶಿವಕುಮಾರ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ತಡರಾತ್ರಿ ಸುರ್ಜೇವಾಲಾ ವೇಣುಗೋಪಾಲ್ ಭೇಟಿಯಾದ ಡಿಸಿಎಂ ಮುಕ್ಕಾಲು ಗಂಟೆ ಚರ್ಚೆಯನ್ನ ಮಾಡಿದ್ದಾರೆ. ಈ ವೇಳೆ ಅಧ್ಯಕ್ಷರ ಬದಲಾವಣೆ ಮಾಡದಂತೆ ಹೈಕಮಾಂಡ್ ಮುಂದೆ ಡಿಕೆಶಿ ವಾದ ಮಂಡಿಸಿದ್ದಾರೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧ ಹೈಕಮಾಂಡ್ ಅಭಿಪ್ರಾಯವನ್ನು ಸಂಗ್ರಹಿಸಿದೆ. ಇದಕ್ಕೆ ಡಿಕೆ ಶಿವಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಂತೆ. ಇನ್ನು ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಬರ್ತಾ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರುವಾಗ ಚೇಂಜ್ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳಿದ್ದಾರಂತೆ. ಮುಡಕೇಸ್ನಲ್ಲಿ ಸಿದ್ದರಾಮಯ್ಯ ಕುಟುಂಬ ಮೀರಿದ ಮತ್ತೊಂದು ಹಗರಣ ಬಯಲಾಗಿದೆ. 14 ಅಲ್ಲ, ಬರೋಬ್ಬರಿ 1055 ಸೈಟ್ಗಳ ಅಕ್ರಮವಾಗಿ ಹಂಚಿಕೆಯಾಗಿರೋದು ಪತ್ತೆಯಾಗಿದೆ. ಲೋಕಾಯುಕ್ತ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದೆ, ಅಧಿಕಾರಿಗಳದ್ದೇ ತಪ್ಪು ಅಂತ ಉಲ್ಲೇಖಿಸಿದೆ. ಆದರೆ ಲೋಕ ರಿಪೋರ್ಟ್ನಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಬಯಲಾಗಿದೆ. 133 ಜನರಿಗೆ 50-50 ಅನುಪಾತದಲ್ಲಿ 1055 ನಿವೇಶನಗಳು ಹಂಚಿಕೆ ಆಗಿದೆ ಅನ್ನೋದು ಬಯಲಾಗಿದೆ. ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರೇ ಮಾಹಿತಿಯನ್ನ ನೀಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಸೇರಿದಂತೆ 133 ಜನರಿಗೆ ಅಕ್ರಮ ಸೈಟ್ ನೀಡಲಾಗಿದೆ. ಇದು ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಆಗಿದೆ. ನಾನೇ ಕೋರ್ಟ್ನಲ್ಲಿ ವಾದವನ್ನ ಮಾಡಿ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಯೊಳಗೆ ಬಣ ಸಂಘರ್ಷ ಮತ್ತೆ ಶುರುವಾಗಿದೆ. ಹೈಕಮಾಂಡ್ ನೋಟಿಸ್ ಬಳಿಕ ಸುಮ್ಮನಾಗಿದ್ದ ಯತ್ನಾಳ್ ಮತ್ತೆ ಫೀಲ್ಡ್ಗಿಳಿದಿದ್ದಾರೆ. ವಿಜೇಂದ್ರ ಬಳಸಿದ್ದ ಲಿಂಗಾಯತ ದಾಳವನ್ನೇ ರೆಬಲ್ ನಾಯಕ ಬಳಕೆ ಮಾಡ್ತಾ ಇದ್ದಾರೆ. ಮಠಮಾನ್ಯಗಳಲ್ಲಿ ತಮ್ಮ ಬೆಂಬಲಿಸುವಂತೆ ವಿಜಯೇಂದ್ರ ಮನವಿಯನ್ನ ಮಾಡಿದ್ರು. ಈಗ ಯತ್ನಾಳ್ ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ನಾಯಕರ ಸಭೆಯನ್ನ ನಡೆಸಿದ್ದಾರೆ. ಮೀಟಿಂಗ್ನಲ್ಲಿ ವಿಜಯೇಂದ್ರ ಹಠಾವೋ, ಬಿಜೆಪಿ ಬಚಾವೋ, ಬಿಎಸ್ವೈ ಹಠಾವೋ, ಲಿಂಗಾಯತ ಬಚಾವೋ ಅನ್ನೋ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಶಾಸಕ ಯತ್ನಾಳ್, ಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್, ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರು, ಮಾಜಿ ಜಿಲ್ಲಾಧ್ಯಕ್ಷರು ಸೇರಿ 40ಕ್ಕೂ ಹೆಚ್ಚು ಲಿಂಗಾಯತ ನಾಯಕರು ಮೀಟಿಂಗ್ ಮಾಡಿದ್ರು. ಈ ಸಂದರ್ಭದಲ್ಲಿ ಹಲವು ನಿರ್ಣಯ ಕೈಗೊಂಡ ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸುವ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಕೇಸರಿ ಮನೆಯಲ್ಲಿ ಸಭೆ, ಸಮಾವೇಶ, ಸಂಘರ್ಷ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಲಿಂಗಾಯತರ ಸಭೆ ನಡೆಸಿದ ರೆಬಲ್ಸ್ ನಾಯಕರಿಗೆ ಸಂದೇಶವನ್ನ ನೀಡುವುದಕ್ಕೆ ವಿಜೇಂದ್ರ ಬಣವು ಕೂಡ ಸಜ್ಜಾಗಿದೆ. ರಾಜ್ಯಾಧ್ಯಕ್ಷ ಬಿಎಸ್ವೈ ಪರವಾಗಿ ಲಿಂಗಾಯತರ ಸಮಾವೇಶಕ್ಕೆ ರೇಣುಕಾಚಾರ್ಯ ಟೀಮ್ ರೆಡಿಯಾಗಿದೆ. ಫೆಬ್ರವರಿ 27ಕ್ಕೆ ಬಿಎಸ್ವೈ ಹುಟ್ಟುಹಬ್ಬ, ಅವತ್ತೇ ಸಮಾವೇಶ ಮಾಡುವ ನಿಟ್ಟಿನಲ್ಲಿ ತಂತ್ರವನ್ನ ಹೆಣೆಯಲಾಗ್ತಾ ಇದೆ ಎನ್ನಲಾಗಿದೆ. ಇನ್ನು ಯತ್ನಾಳ್ ಮೀಟಿಂಗ್ ಬಗ್ಗೆ ರೇಣುಕಾಚಾರ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಲಿಂಗಾಯತ ಮಠಾಧೀಶರ ಸಂಪರ್ಕವನ್ನ ಮಾಡಿದ್ದೀನಿ, ಆದಷ್ಟು ಬೇಗ ವೀರಶೈವ ಲಿಂಗಾಯತ ಸಭೆ ಮಾಡಿ ವಿಜಯೇಂದ್ರ ಯಡಿಯೂರಪ್ಪ ಬೆನ್ನಿಗೆ ನಿಲ್ಲುವಂತೆ ಮನವಿಯನ್ನ ಮಾಡ್ತೀನಿ ಅಂತ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.